ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಮುಂಬೈಗೆ ಹೊರಟಿದ್ವಿ. ಆ್ಯಕ್ಚುಲಿ ನಮ್ಮ ಅಜ್ಜಿಗೆ ಮಯೂಷಾರಿರಲಿಲ್ಲ, ಅವ್ರು 93 ಇಯರ್ಸ್ ಓಲ್ಡ್. ಸೊ ನಮ್ಮದು ಇಡೀ ಫ್ಯಾಮ್ಲಿ ಬಂದು ಮುಂಬೈಯಲ್ಲಿರೋದು. ನಾನು ಫಸ್ಟ್ ಟೈಮ್ ಅಪ್ಪ ಜೊತೆ ಮಾತ್ರ ಟ್ರಾವೆಲ್ ಮಾಡ್ತಾಯಿದ್ದೆ. ಯೂಶ್ವಲಿ ನಾನು ಫುಲ್ ಫ್ಯಾಮ್ಲಿ ಜೊತೆನೇ ಟ್ರಾವೆಲ್ ಮಾಡೋದು. ಸೊ ಅದು ಇಲ್ದಿರೋ ಬಸ್ಸಲ್ಲಿ ಎಷ್ಟೋ ವರ್ಷ ಆದಮೇಲೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಜ್ಜಿನ ನೋಡೋಕ್ಕೆ ಹೋಗ್ತಾ ಇದ್ದೆ ನಾನು. ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದರು. ಸೊ ಅಂದಿವೆ ತಿನ್ಕೊಂಡೆ ಹೋದ್ವಿ ನಾವು. ರಾತ್ರಿ ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ದು ಬಸ್ಸು. ಸೊ ಅಲ್ಲಿ ಊಟ ಮಾಡಿಕೊಂಡು ಮಾತ್ರ ಟ್ರಾವೆಲಲ್ಲಿ ಈ ಥರ ಎಲ್ಲ ಏನೂ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು. ತುಂಬ ಕೇವಲಾಗಿತ್ತು ಊಟ, ದುಡ್ಡು ಬೇರೆ ಜಾಸ್ತಿ. ಆಮೇಲೆ ಸ್ನ್ಯಾಕ್ಸ್ ಏನಾದರೂ ತೊಗೊಳೋಣ, ಮತ್ತೆ ಬಸ್ ಎಲ್ಲಿರೋದು ಗೊತ್ತಿಲ್ಲ ಅಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಹೊರಟಿದ್ವಿ ನಾವು. ಸೊ ಮುಂಬೈಗೆ ನಾನು ಬಂದು ಆಲ್ಮೋಸ್ಟು 15 ಇಯರ್ಸ್ ಆಗೋಗಿತ್ತು. ಸೊ 15 ಇಯರ್ಸ್ ಆದಮೇಲೆ ಮತ್ತೆ ಹೋಗ್ತಾ ಇದ್ದೆ. ಎಕ್ಸೈಟ್ಮೆಂಟ್ ಇತ್ತು, ಬಟ್ ಅಟ್ ದ ಸೇಮ್ ಟೈಮ್ ಬೇಜಾರಾಗ್ತಿತ್ತು ಅಜ್ಜಿಗೆ ಮಯೂಷಾರಿಲ್ಲ ಅಂತ. ಬೆಳಗ್ಗೆ ನಾವು ಆಲ್ಮೋಸ್ಟ್ ಮುಂಬೈ ರೀಚ್ ಆಗಿಬಿಟ್ಟಿದ್ರಿ. ಆವಾಗ ನಮ್ಮಮ್ಮ ವೀಡಿಯೋ ಕಾಲ್ ಮಾಡಿಬಿಟ್ಟು ನನ್ನ ನೆಫ್ಯೂನ ತೋರಿಸ್ತಾಯಿದ್ರು. ತೀಟೆ ಮಾಡ್ತಾರೆ ಅಪ್ಪಗೆ, ಅವನಂದರೆ ಪ್ರಾಣ. ಸೊ ಅವನ ಜೊತೆ ಮಾತಾಡ್ತಾಯಿದ್ರು, ಫುಲ್ ತೀಟೆ. ಅವನಿಗೆ ಪಾಪ ಬರಬೇಕಂತ ಆಸೆ ಇತ್ತು, ಆದರೆ ನಾವು ಕರ್ಕೊಂಡು ಹೋದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಬಸ್ಸಲ್ಲಿ ಅಂದ್ಬಿಟ್ಟು ಕರ್ಕೊಂಡು ಬಂದಿರಲಿಲ್ಲ. ಸೊ ಕಂಪ್ಲೇಂಟ್ ಮಾಡ್ತಾಯಿದ್ದ ಅವನು. ಕೋಪದಲ್ಲಿ ಫೋನೆಲ್ಲ ಬಿಸಾಕ್ತಾ ಇದ್ದ, ಮಾತಾಡೋಲ್ಲ ಅಂದ್ಬಿಟ್ಟು. ನಾವು ಬಿಟ್ಬಿಟ್ಟು ಹೋಗಿದ್ರಿ ಅಂತ. ನನಗೂ ಅಷ್ಟೇ, ಅವ್ನು ಬಂದಾಗಿಂದ ನನಗೆ ಆ ಮನೇಲಿ ಅವನಿಲ್ಲ ಅಂದರೆ ನಾನು ಹೋಗೋದೇ ಇಲ್ಲ. ನನಗೆ ಅವ್ನು ಅಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟಿದ್ದಾನೆ. ಅವನಿದ್ರೆ ಒಂಥರ ಫುಲ್ಲು ಹ್ಯಾಪಿ ಸ್ಪೇಸ್ ಅಂತ ಹೇಳ್ಬೋದು. ಏನಾದರೂ ಒಂದು ನೋಡಿ ಎಷ್ಟು ನಾಟಕ ಆಡ್ತಾ ಇದ್ದಾನೆ. ಏನಾದರೂ ಒಂದು ಡ್ರಾಮಾ ಮಾಡ್ತಾನೆ, ಕೋಪ ತೋರಿಸ್ತಾ ಇದ್ದಾನೆ, ನಾವು ಬಿಟ್ಟೋದ್ರಿ ಅಂತ ನೋಡಿ ಮುಖ ಎಲ್ಲ ಮಾಡೋದು. ಆಮೇಲೆ ಸೀಲಿಂಗ್ಗೆಲ್ಲ ಪಾಸ್ ಆಯಿತು, ಎಷ್ಟೋ ದಿನ ಹೋಗಿತ್ತು. ಸೊ ಮುಂಬೈ ಹೇಗಿತ್ತು ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಎಸ್, ದಿಸ್ ಆರ್ ಮುಂಬೈ ಸ್ಟ್ರೀಟ್ಸ್. ರೀಚ್ ಆದಮೇಲೆ ಅಜ್ಜಿ ನೋಡಿದ್ರಿ. ಫೈನಲಿ ಅಜ್ಜಿ ನೀಟಾಗಿ ರಿಯಾಕ್ಟ್ ಮಾಡ್ತಿದ್ರು, ಐಡೆಂಟಿಫೈ ಮಾಡ್ತಾಯಿದ್ರು. ಅದೇ ಖುಷಿ ನಮಗೆ. ಆ್ಯಕ್ಚುಲಿ ನಾವು ಅಂದ್ಕೊಂಡ್ರಿ ಅವ್ರು ಐಡೆಂಟಿಫೈ ಕೂಡ ಮಾಡೋಕ್ಕಾಗಲ್ಲ ಅಂತ. ಬಟ್ ತುಂಬ ಬ್ಯಾಡ್ ಸಿಚುವೇಷನಲ್ಲಿದ್ದರು. ಬಟ್ ನಾವು ಹೋಗಿದ್ದು 2 ದಿನಕ್ಕೇ ಶಿ ವಾಸ್ ಫೀಲಿಂಗ್ ಫೈನ್. ಮೇ ಬಿ ಅವ್ರಿಗೆ ಯಾವಾಗ ನಾವು ಎಲ್ಲ ಮಕ್ಕಳನ್ನು ನೋಡಬೇಕು ಅನ್ಸಾಗೆಲ್ಲ ತುಂಬ ಸೀರಿಯಸ್ ಆಗಿಬಿಡ್ತಾರೆ. ನೋಡಿದ ತಕ್ಷಣ ಅವ್ರಿಗೆ ಬೆಟರ್ ಫೀಲ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಫೈನಲಿ ಶಿ ವಾಸ್ ಫೀಲಿಂಗ್ ಬೆಟರ್ ಆಫ್ಟರ್ 2 ಡೇಸ್. ಆಮೇಲೆ ಎಲ್ಲಾದರೂ ಈಚೆ ಹೋಗೋಣ ಅಂದ್ಬಿಟ್ಟು ಆಂಟಿ ಪ್ಲ್ಯಾನ್ ಮಾಡಿದ್ರು. ಸಾಯಂಕಾಲ ಅಲ್ಲೇ ಹೋಗಿದ್ರಿ ಚಾಟ್ಸ್ ಎಲ್ಲ ತಿನ್ನೋಕ್ಕೆ. ಸೊ ಈ ಚಾಟ್ನ ನಾನಂತೂ ಅಷ್ಟು ಮಿಸ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ನಮಗೆ ಇದು ಆಲೂಗಡ್ಡೆದು ಪಾನಿಪುರಿ ತಿಂದಿದ್ದೀವಿ, ಬಟ್ ಇಲ್ಲಿ ಯೆಲ್ಲೋ ಕಲರ್ ಚೆನ್ನಾಗ್ಬಿಟ್ಟು ಮಾಡ್ತಾರೆ. ಮತ್ತು ವಡಾಪಾವ್, ಅದನ್ನ ಮಿಸ್ಸೇ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಗೋಲಾ, ಅದೆಲ್ಲ ತಿನ್ಕೊಂಡು, ಸೊ ಇದೆಲ್ಲ ನಾನು ಚೈಲ್ಡ್ಹುಡ್ಡಲ್ಲಿ ತಿಂತಾಯಿದ್ದೆ. ಸೊ 15 ಇಯರ್ಸ್ ಆದಮೇಲೆ ಮತ್ತೆ ಮುಂಬೈ ಸ್ಟ್ರೀಟ್ ಫುಡ್ ತಿನ್ನೋದು ಒಂಥರ ಬೇರೆ. ಸೊ ನಮ್ಮ ಅಜ್ಜಿಗೆ ಐಸ್ ಕ್ರೀಮ್ ಎಲ್ಲ ಕೊಡ್ತಾ ಇರಲಿಲ್ಲ, ಮತ್ತು ಇದು ಎಳ್ನೀರೆಲ್ಲ ತೊಗೊಂಬಂದಿದ್ರಿ. ಅವ್ರು ಬರೀ ಅಷ್ಟೇ ಕುಡಿಯೋಕ್ಕಾಗೋದು, ಹಾರ್ಡ್ ಏನೂ ತಿನ್ನೋಕ್ಕಾಗಲ್ಲ. ಬಿಕಾಸ್ ಅವ್ರಿಗೆ ಸ್ವಾಲೋ ಮಾಡೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಈ ಅಜ್ಜಿನೇ ಅಂತ ನನಗನ್ಸುತ್ತೆ. ಬಿಕಾಸ್ ಅವರು ಫಸ್ಟು ಕೈ ಗಟ್ಟಿ ಮುಟ್ಟಿ ಇರುವಾಗ ಯಾವಾಗೂ ನಮಗೆ ಅಡುಗೆ ಮನೆ ತುಂಬ ಏನಾದರೂ ಒಂದು ಮಾಡಿ ತಿನ್ನಿಸಿ ಖುಷಿಯಾಗಿರೋರು. ಪಾಪ ಈಗ ಬೆಡ್ಡಲ್ಲಿದ್ದಾರೆ ಅಂದರೆ ನನಗೆ ನಂಬೋಕ್ಕಾಗಲ್ಲ. ಸೊ ಅದೆಲ್ಲ ಕೊಡಿಸಿ ನಾನು ನೋಡಿ ಫುಲ್ಲು ಖುಷಿ, ಹ್ಯಾಪಿ ಆದರೆ ಅವ್ರು ಈ ಥರ ಕೈ ಮುಟ್ಟೋದು, ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಸೊ ನಮಗೆ ಖುಷಿ ಆಯಿತು, ನಾವು ಬಂದಿದ್ದು ನೋಡಿ ಅವರು ಖುಷಿಯಾಗಿದೆ. ಸೊ ನೋಡಿ, ಡೆತ್ ಅಂತೂ ಕನ್ಫರ್ಮ್ ಎಲ್ಲರಿಗೂ ಬಂದೇ ಬರುತ್ತೆ. ಬಟ್ ಇರೋಷ್ಟು ದಿನ ಖುಷಿಯಾಗಿ ಹೋದರೆ ಅದೊಂಥರ ಖುಷಿ ಅಲ್ವಾ. ಸೊ ಅವರು ಖುಷಿಪಟ್ಟು ನಾವು ನೋಡಿ ನಮಗೂ ಖುಷಿ ಆಗ್ತಿತ್ತು. ಸೊ ಅವ್ರಿಗೆ ಕುಡಿಯೋಕ್ಕೆ ಕಷ್ಟ, ಬಾಯಲ್ಲಿ ಇಟ್ಕೊಳ್ತಾ ಇದ್ರು ಪಾಪ, ಅದನ್ನ ನುಂಗೋಕ್ಕೆ ಕಷ್ಟ ಆಗ್ತಿತ್ತು. ಆಮೇಲೆ ಇವರೆಲ್ಲ ಐಸ್ ಕ್ರೀಮ್ ಕೊಡ್ತಾ ಇಲ್ಲ. ಅವ್ರಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಪಾನಿಪುರಿ ಅಂದರೆ ಇಷ್ಟ. ಪಾನಿಪುರಿ ತಿನ್ಸೋಕ್ಕಾಗಲ್ಲ, ಬಿಕಾಸ್ ಅವ್ನು ಹಿಂಗೆ ಮಲ್ಕೊಂಡೇ ತಿನ್ನೋದು, ಕತ್ತಲ್ಲೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ನಾವು ಪಾನಿಪುರಿ ಎಲ್ಲ ಕೊಡೋಕ್ಕಾಗಲ್ಲ. ಬಟ್ ಐಸ್ ಕ್ರೀಮ್ ತಿನ್ನಿಸ್ಬೋದಲ್ಲ ಅಂತ ನಾನು ಹೇಳಿದ್ದಕ್ಕೆ ಬೇಡ, ಕೋಲ್ಡ್ ಆಗುತ್ತೆ ಅಂತಂದರು. ನಾನು ಅಂದೆ ಇರೋ ದಿನ ಆಬ್ವಿಯಸ್ಲಿ ಅವರು ಒಂದಿನ ಹೋಗೇ ಹೋಗ್ತಾರೆ. ಸೊ ಅಟ್ಲೀಸ್ಟ್ ಇರೋಷ್ಟು ದಿನ ಅವ್ರು ಏನು ತಿಂತಾರೋ ಅದನ್ನ ಕೊಟ್ಟು ಖುಷಿಪಟ್ಟು ಕಳಿಸ್ಬೋದಲ್ಲ ಅಂತ. ಸೊ ಅದಕ್ಕೆ ಐಸ್ ಕ್ರೀಮ್ ತಿನ್ನಿಸಿದ್ರು ಖುಷಿಯಿಂದ. ನೋಡಿ ಹಾಡೆಲ್ಲ ಆಡ್ತಾಯಿದ್ದ ನಮ್ಮ ಅಜ್ಜಿ. ನಾನು ಹೇಳ್ದೆ ಹಾಡಾಡು.
ನನಗೆ ಈ ಅಜ್ಜಿನೇ ಹಿಂಗೆ ಆಗ್ಬಿಟ್ರ ಅಂತಲೇ ನಂಬೋಕ್ಕಾಗ್ತಿಲ್ಲ. ಅವ್ರು ನಮಗೆ ಎಷ್ಟು ಮಾಡಿ ತಿನ್ನಿಸ್ತಾಯಿದ್ರು, ಎಷ್ಟು ಮುದ್ದಾಗಿ. ಮಕ್ಕಳೆಲ್ಲ ಸಮ್ಮರ್ ಹಾಲಿಡೇಸ್ ಅಂದರೆ ಎಲ್ಲರೂ ಬಂದು ಸೇರ್ಕೊಬಿಡ್ತಾಯಿದ್ರಿ ಅಜ್ಜಿ ಮನೇಲಿ. 2 ತಿಂಗಳು ಅಲ್ಲೇ ಇರ್ತಿದ್ವಿ. ಪಾಪ ಅಷ್ಟು ಮಾಡಿಬಿಟ್ಟು ಈ ಥರ ನೋಡೋಕ್ಕೊಂಥರ ಬೇಜಾರು. ಆಮೇಲೆ ಅಲಿಯ ಅಂದರೆ ತುಂಬ ಇಷ್ಟ. ಎಲ್ಲ ಅಲ್ಲಿಂದರು ಮಗಕ್ಕಿಂತ ಅಲ್ಲಿಯಂದಿರಲ್ಲ ಇಷ್ಟ. ಸೊ ನಮ್ಮಪ್ಪ ಫುಲ್ಲು ಅವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಕೈಯೆಲ್ಲ ಹಿಡ್ಕೊಂಡು ಮಾತಾಡ್ತಿದ್ರು. ಸದ್ಯಕ್ಕೆ ಇವಾಗ ಅವ್ರು ನಮ್ಮ ಚಿಕ್ಕ ಆಂಟಿ ಮನೇಲಿರೋದು, ಮಾಸಿ ಅಂತೀವಿ. ನಮ್ಮಮ್ಮ ಅವರ ಚಿಕ್ಕ ತಂಗಿ ಮನೇಲಿರೋದು. ಸೊ ತಿನ್ನೋಕ್ಕಾಗ್ದಿರ ಇರುವಾಗೆಲ್ಲ ಪಾಪ ಹತ್ಕೊಂಡ್ಬಿಡೋರು, ಆಗಲ್ಲ ಅಂತ. ನೋಡಿ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದಾರೆ. ಇಷ್ಟ ಆದರೆ ಸೂಪರ್ ಸಿಂಬಲ್ ಎಲ್ಲ ತೋರಿಸ್ತಾರೆ ನಮ್ಮ ಅಜ್ಜಿ. ಸೊ ಇವ್ರು ನಮ್ಮ ಅಮ್ಮ ಅವರಮ್ಮ. ನಮ್ಮ ಅಪ್ಪ ಅವರಮ್ಮ ಪಾಪ ಎಷ್ಟೋ ವರ್ಷ ಮುಂಚೆ ತಿಳ್ಕೊಂಬಿಟ್ರು. ಅವರು ನಂಗೆ ಪ್ರಾಣ ಅಂದರೆ ಪ್ರಾಣ. ಇವರು ಅಷ್ಟೇ ಪಾಪ ಚೆನ್ನಾಗಿ ನೋಡ್ಕೊತಾ ಇದ್ರು ನಮ್ಮನ್ನೆಲ್ಲ. ನೋಡಿ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಸೊ ಐಸ್ ಕ್ರೀಮ್ ಎಲ್ಲ ತಿನ್ನಿಸಿ ಆಮೇಲೆ ನಮ್ಮ ಆಂಟಿ ಮನೆಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿಂದನೇ ಮತ್ತೆ ನಾನು ಹೇಳ್ದೆ, ಅಪ್ಪ ತಿನ್ಬಿಡಪ್ಪ ಚಾಟು, ಎಷ್ಟು ದಿನ ಇರ್ತೀವಿ ಅಷ್ಟೇ ದಿನ. ಅದಾದಮೇಲೆ ನಾವು ಆಬ್ವಿಯಸ್ಲಿ ಮುಂಬೈ ಫುಡ್ ಸಿಗೋಲ್ಲ. ಸೊ ಮುಂಬೈಗೆ ಬಂದು ವಡಾಪಾವ್ ತಿಂದಿರ ಅಂತ ಇರೋಕ್ಕಾಗಲ್ಲ. ಸೊ ವಡಾಪಾವ್ ತಿನ್ಕೊಂಡು ನಮ್ಮ ಆಂಟಿ ಮನೆಗೆ ಹೊರಟಿದ್ವಿ ನಾವು. ಅಂದರೆ ಇನ್ನೊಂದು ಆಂಟಿ ನಮ್ಮಪ್ಪ ಅವರ ದೊಡ್ಡಕ್ಕ ಮನೆಗೆ ಹೊರಟ್ವಿ. ಸೊ ನಮ್ಮ ಇಡೀ ಫ್ಯಾಮ್ಲಿ ಬಂದು ಮುಂಬೈಯಲ್ಲೇ ಇರೋದು. ಸೊ ನೆಕ್ಸ್ಟ್ ಡೇ ಬಂದು ಇವ್ರ ಕಸಿನ್ಸ್ ಎಲ್ಲ ಇಲ್ಲಿ ಚೆನ್ನಾಗಿದೆ ಅಂತ ಇಲ್ಲಿ ಕರ್ಕೊಂಡು ಹೋಗಿದ್ರು. ಇಲ್ಲಿ ನಾವಿದು ರೇಗಡ ಪೇಟಿ ಟ್ರೈ ಮಾಡಿದ್ರಿ. ಅದಾದಮೇಲೆ ಇನ್ನೊಂದು ನಮ್ಮ ಅಪ್ಪ ಅವರ ಇನ್ನೊಂದು ತಂಗಿ ಮನೆಗೆ ಹೋಗಿದ್ವಿ. ಅಲ್ಲಿ ಇವನಿದ್ದ ವಿಹಾನ್ ಅಂತ. ಸೊ ಇವರು ನಮ್ಮ ಅಕ್ಕ, ನಮ್ಮ ಆಂಟಿಯವರ ಮಗಳು ಮಗ. ಸೊ ಆ ಅಕ್ಕ ಜೊತೆ ನಾನು ಚಿಕ್ಕ ವಯಸ್ಸಲ್ಲಿ ಇಷ್ಟೇ ಇದ್ದಾಗ ಆ ಅಕ್ಕ ನನ್ನ ಆಟ ಆಡ್ತಾಯಿದ್ರು. ಇವತ್ತು ಅವ್ರ ಮಗು ಆಗಿದೆ ಅಂದರೆ ನಂಬೋಕ್ಕೆ ಆಗಲ್ಲ. ಸೊ ಅವ್ನಿಗೆ ಇದು ಕೊಡಿಸ್ತಾ ಇದ್ದೆ ನಾನು ಫಸ್ಟ್ ಟೈಮ್ ಬಂದಿರೋಕ್ಕೆ. ಆಮೇಲೆ ಮುಂಬೈಯಲ್ಲಿ ನಿಮಗೆಲ್ಲ ಕಡೆ ಇದು ಕಾಲಿ ಪೀಲಿ ಅಂತ ಈ ಟ್ಯಾಕ್ಸಿನ ಅಂತಾರೆ. ಸೊ ಅದೊಂದು ಫೇಮಸ್ಸು ಮುಂಬೈಯಲ್ಲಿ. ಸೊ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ಬೇಕಂತ ಬಸ್ಸಿಗೆ ಹೋಗ್ತಾಯಿದ್ರಿ. ಇದನ್ನು ಹಾರಿಸಿಲ್ಲ ಅಂದರೆ ಏನು ಮುಂಬೈ ಬಂದಿರೋ ಥರ ಫೀಲ್ ಆಗುತ್ತಾ. ಸೊ ಇದನ್ನೆಲ್ಲ ಹಾರಿಸ್ಕೊಂಡು ಮತ್ತು ಬಸ್ಸಲ್ಲಿ ಕೂತ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಹೊರಟ್ವಿ. ಏನೇ ಆಗಲಿ ಎಷ್ಟೇ ಆಗಲಿ ಬೆಂಗಳೂರು ಥರ ಎಲ್ಲೂ ಫೀಲ್ ಬರೋಲ್ಲ. ಬೆಂಗಳೂರು ಅಂದರೆ ನನಗೆ ಮನೆ ಅಂತಲೇ ಹೇಳ್ಬೋದು. ನನ್ನ ಫೇವ್ರೆಟ್ ಪ್ಲೇಸ್. ನನಗೆ ಸೆಟಲ್ ಆಗಬೇಕಂದ್ರೆ ಇಟ್ ವಿಲ್ ಬಿ ಬೆಂಗಳೂರು. ಇನ್ನೆಲ್ಲೂ ಎಲ್ಲ ನನಗೆ ಐ ಲವ್ ಬ್ಯಾಂಗ್ಳೂರ್ ಅಷ್ಟೇ ಹೇಳೋಕ್ಕಾಗೋದು. ಅದೊಂಥರ ಬ್ಯಾಂಗ್ಳೂರ್ ಇಸ್ ಅ ಫೀಲಿಂಗ್ ಅಂತ ಹೇಳ್ಬೋದು. ಸೊ ಅಲ್ಲಿ ಬಸ್ ನಿಂತಿತ್ತು. ಸ್ವಲ್ಪ ಹೊತ್ತು ಸ್ನ್ಯಾಕ್ಸ್ ಎಲ್ಲ ಎತ್ಕೊಂಡು ಟ್ರಾವೆಲ್ ಮಾಡ್ತಾ ಘಾಟ್ ಸೆಷನ್ ಎಲ್ಲ ಇತ್ತು ಮಧ್ಯದಲ್ಲಿ. ಪುಣೆ ಪಾಸ್ ಮಾಡಿಕೊಂಡೇ ಬರೋದಲ್ಲ. ಸೊ ಪುಣೆಯಲ್ಲಿ ಘಾಟ್ ಸೆಷನ್ ಎಲ್ಲ ಎಂಜಾಯ್ ಮಾಡ್ತಾ, ವ್ಯೂ ಎಂಜಾಯ್ ಮಾಡ್ತಾ ಬೆಂಗಳೂರಿಗೆ ವಾಪಸ್ ಹೊರಟಿದ್ವಿ. ನನ್ನ ಮನಸ್ಸಂತೂ ಎಷ್ಟು ಎಕ್ಸೈಟೆಡ್ ಆಗಿತ್ತು. ನಾನು ಇದ್ದಿದ್ದಲ್ಲಿ ಬರೀ 4 ಡೇಸ್. ಬಟ್ ಆ 4 ಡೇಸ್ ಕೂಡ ನನಗೆ ಪ್ರತಿಯೊಂದಿನ ಬೆಂಗಳೂರನ್ನ ಮಿಸ್ ಮಾಡಿದೆ. ಸೊ ಅಲ್ಲಿಂದ ಮ್ಯಾಂಗೋಸ್ ತೊಗೊಂಬಂದಿದ್ದೆ ವಿಚ್ ಇಸ್ ಫೇಮಸ್. ಅಷ್ಟೇ ಆಗಿರೋ ಬ್ಲಾಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.